ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಮಂತ್ ಆಲ್ ಇನ್ ಒನ್ ಚಾನಲ್. ಹಾಯ್, ಎಲ್ಲ ಹೇಗಿದ್ದೀರಾ? ನಾವು ಇವತ್ತು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ತಪ್ಪು ಒಪ್ಪನೆಲ್ಲ ನಿನ್ನ ಹೊಟ್ಟೆಗೆ ಹಾಕ್ಕೊಂಡು ಶ್ರಮಿಸಿ ನಮ್ಮನ್ನ ಮುಂದೆ ಬರೋ ರೀತಿ ಮಾಡು ತಂದೆ ಅಂತ ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾಯಿದ್ದೀವಿ. ನಾವು ಯಾವಾಗ ಹೋದರೂ ಹೊನ್ನೂರಲ್ಲಿ ಸ್ಟೇ ಆಗಿ ನೈಟು ಬೆಳಿಗ್ಗೆ ಬಸ್ಸಲ್ಲಾದ್ರೂ ಸರಿ, ಕಾರಲ್ಲಾದರೂ ಸರಿ ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು. ಹೊನ್ನೂರಿಂದ ಜಸ್ಟ್ 48 ಕಿಲೋಮೀಟರ್ಸ್ ಆಗುತ್ತೆ, 48 ಕಿಲೋಮೀಟ್ರು ಮಿನಿಮಮ್ ಅಂದರೂ 45 ಮಿನಿಟ್ಸಲ್ಲಿ ನಮ್ಮ ಅಣ್ಣ ಕಾರ್ನ ಡ್ರೈವ್ ಮಾಡ್ಕೊಂಡು ಕರ್ಕೋಗೋ ಟೈಮಲ್ಲಿ ನಾನು ಸುಮ್ಮನೆ ಏನು ಮಾಡೋಣ ಅಂದ್ಬಿಟ್ಟು ನೇಚರ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನೋಡಿ, ಆವತ್ತಿನ ಟೈಮಲ್ಲಿ ನೀವು ಹಿಂದಿನ ಬ್ಲಾಗ್ಗಳೆಲ್ಲ ಮಾಡಿದ್ದೀನಿ ನೋಡಿ, ಮಿಟ್ಟೂರು ಡ್ಯಾಮು ಮತ್ತು ಹೊಗೇನಕಲ್ ಫಾಲ್ಸು, ಅವೆಲ್ಲ ಒಂದೇ ದಿವಸದಲ್ಲಿ ಮಾಡಿದ್ದು. ಇದೇ ಫಸ್ಟ್ ವೀಡಿಯೋ ಮಾಡಬೇಕಾಗಿತ್ತು ನಾನು, ಆದರೆ ವೀಡಿಯೋ ಡಿಲೇ ಆಯಿತು. ಯಾಕೆ ಅಂದರೆ ಈ ವಿಡಿಯೋನ ಮಾಡಿದ ಫೋನು ಒಂಚೂರು ಪ್ರಾಬ್ಲಮ್ ಇತ್ತು. ಆ ವಿಡಿಯೋನ ನನ್ನ ಫೋನ್ಗೆ ಸೆಂಡ್ ಮಾಡ್ಕೊಂಡು ಮಾತ್ರ ನೇಚರ್ ಮಾತ್ರ ಅವತ್ತು ಚೆನ್ನಾಗಿತ್ತು. ಫೋನು ಒಂಚೂರು ಕಾರಣಾಂತರದಿಂದ ಒಂಚೂರು ಇದಾಗಿರೋದ್ರಿಂದ ನಂದು ಈ ವಿಡಿಯೋ ಲೇಟ್ ಆಯಿತು. ನೋಡಿ, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದಾಗೆಲ್ಲ ನಮಗೇನು ಅಂದರೆ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ವಾನರ ಸೇನೆ ನೋಡ್ಬೋದು. ವಾನರ ಸೇನೆ ನಮ್ಮ ಅಣ್ಣ ತಿಂಡಿನೆಲ್ಲ ಕೊಟ್ಟಿದ್ದಾನೆ, ಅದ್ರ ವಿಡಿಯೋ ಎಲ್ಲ ಇತ್ತು. ಕಾರಣಾಂತರದಿಂದ ಆ ವಿಡಿಯೋಗಳು ಡಿಲೀಟ್ ಆಗಿದೆ. ಇಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಅಲ್ಲಿ ಮಲೆ ಮಹದೇಶ್ವರನ ಬೆಟ್ಟ. ಈಗ ಮಲೆ ಮಹದೇಶ್ವರನ ಬೆಟ್ಟ ಏನು ಅಂದರೆ ಟೈಗರ್ ರಿಸರ್ವ್ ಆಗಿದೆ. ಅಂದರೆ ನಮ್ಮ ಹುಲಿ ಸಂತಾನ ಕ್ರಿಯೆಯನ್ನು ಮಾಡಬೇಕು ಅಂತ ಅದನ್ನ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಈಗ ನೇಮ್ ಮಾಡಿದ್ದಾರೆ. ಮಲೆ ಮಹದೇಶ್ವರನ ಬೆಟ್ಟ ಮತ್ತು ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರದಲ್ಲಿ 3 ಬಂಡೀಪುರ ಫಾರೆಸ್ಟು ಕೂಡ ಹುಲಿ ರಿಸರ್ವ್ ಫಾರೆಸ್ಟ್ ಅಂತಲೇ ಮಡಗಿರೋದು. ಈಗ ನೋಡಿ, ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಬೆಟ್ಟನ ಹತ್ತಾಯಿತು, ಈಗ ಇಳಿತಾ ಇದ್ದೀವಿ. ಬೆಟ್ಟದ ಹತ್ರ ಹೋಗ್ತಾಯಿದ್ದೀವಿ ನೋಡಿ. ಬೆಟ್ಟದ ಹತ್ರ ಬೆಟ್ಟ ಆಲ್ಮೋಸ್ಟ್ ತಲುಪ್ತೋ ನಾವು. ಬೆಟ್ಟ ತಲುಪಿದ ಮೇಲೆ ನೋಡಿ, ಇಲ್ಲಿ ಸ್ಟ್ಯಾಚು ಹತ್ರ ಹೋಗಿರೋದು ಒಂದು ವೀಡಿಯೋ ಮಾಡಿದ್ದೀವಿ. ಆ ವಿಡಿಯೋನ ಒಂಚೂರು ಅಪ್ಲೋಡ್ ಮಾಡ್ತೀವಿ ನೋಡಿ. ಈಗ ಇಲ್ಲಿ ಸ್ಟ್ಯಾಚು ಹತ್ರ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ರಿಟರ್ನು ನಾನು ಬರ್ತಾಯಿದ್ದೆ. ಇಲ್ಲಿ ನೋಡಿ, ಇಲ್ಲಿ ರಿಟರ್ನ್ ಬಂದು ಈ ಕಡೆಯಿಂದ ಸೈಡ್ ಕ್ಯಾಪ್ಚರ್ ಮಾಡ್ದೋ ಮತ್ತು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಸ್ಟ್ಯಾಚುನ ಆದಷ್ಟು ಚೆನ್ನಾಗಿ ಈಗ ಫಸ್ಟು ಒಂದು ಅಷ್ಟು ದಿವಸ ಬಿಟ್ಟರು ಒಳಗಡೆ ಹೋಗೋದು, ಆದರೆ ಈಗ ಸ್ಟಾಪ್ ಮಾಡಿದ್ದಾರೆ. ನೋಡಿದ್ರಲ್ಲ, ಮಾದಪ್ಪನ ಸ್ಟ್ಯಾಚು ನೋಡಿಕೊಂಡು ಈಗ ನಾನು ಒಂದು ಹಾರ ತಗೊಂಡು ಹುಲಿ ವಾಹನಕ್ಕೆ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಈಗ ಅದೇ ಟೈಮ್ಗೆ ಹುಲಿ ವಾಹನನೂ ಕ್ರಾಸ್ ಮಾಡ್ಕೊಂಡು ಬಂದಿತ್ತು, ನಮ್ಮ ಮುಂಚೆನೇ ಬಂದಮೇಲೆ ಹುಲಿ ವಾಹನ ಅದೃಷ್ಟ ಅಂದ್ಬಿಟ್ಟು ನಾವು ಹುಲಿ ವಾಹನಕ್ಕೆ ಪೂಜೆ ಮಾಡಿಸ್ಕೊಂಡು ಒಳಗಡೆ ಹೋಗೋಕ್ಕೆ ರಶ್ಶು ಅಂತ ನಾವು ಒಂಚೂರು ನೆಗ್ಲಿಜಿಯನ್ಸಿ ಮಾಡಿದ್ದೋ. ಅದಾದಮೇಲೆ ಹೋದೋ ಲಾಸ್ಟಲ್ಲಿ, ಅದ್ರ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದು ಹತ್ರದಲ್ಲಿ ಹೆಂಗೋ ನುಗ್ದು ನಮ್ಮ ದೊಡ್ಡಮ್ಮನ ಕಡೆಯಿಂದ ಒಳಗಡೆ ಹುಟ್ಟೋದು ನೋಡಿ. ಆ ಕ್ಲೈಮೇಟ್ಸ್ ಮಾತ್ರ ಚೆನ್ನಾಗಿ ಅವತ್ತು ನಮಗೆ ಫೋಕಸ್ ಇದು ಮಾಡೋಕ್ಕೆ ಅದೇ ದಾರಿ ತೋರಿಸ್ತು ನೋಡಿ. ಈಗ ಈ 3 ವಾಹನನೂ ಇಲ್ಲೇ ನಿಂತಿವೆ. ಈಗ ನಾನು ಹುಲಿ ವಾಹನಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ದೀನಿ ನೋಡಿ. ಈಗ ಹೋಗ್ತಾಯಿದ್ದೀನಿ. ಈಗ ಅದ್ರದ್ದು ವೀಡಿಯೋ ಮಾಡಿದ್ದೀವಿ. ನಮ್ಮ ಅಕ್ಕನ ಕೈಲಿ ಫೋನ್ನ ಕೊಟ್ಬಿಟ್ಟು ಮಾಡೋ ಒಂಚೂರು ವೀಡಿಯೋನ ಕೊಡೋದನ್ನ ಅಂತ ಹೇಳಿದೆ. ಆದ್ರೆ ಅವಳು ಒಂಚೂರು ಇದು ಮಾಡಿಕೊಂಡು, ಏನೇ ಆದರೂ ನಮ್ಮ ಅಕ್ಕ ಅಲ್ವಾ, ಮಾಡಿಕೊಟ್ಲು. ವೀಡಿಯೋ ಮಾಡಿಕೊಂಡು ಈಗ ಹೊರಗಡೆ ಬಂದು ಅದು ಎಲ್ಲ ಇಲ್ಲಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಗೊತ್ತಾದ ತಕ್ಷಣ ಹೊಟ್ಟೋದ್ರು ನೋಡಿ. ಈಗ ಧೂಪ ಹಾಕ್ಕೊಂಡು ಕೈ ಮುಕ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ ಧೂಪ ಹಾಕ್ಬಿಟ್ಟು ಹುಲಿ ವಾಹನಕ್ಕೆ ಪೂಜೆ ಮಾಡಿಸೋಣ ಅಂದ್ಕೊಂಡು ಬಂದೆ ನೋಡಿ. ಇಲ್ಲಿ ಹುಲಿ ವಾಹನಕ್ಕೂ ಹಾರ ಕೊಟ್ಟೆ. ಅವರು ಏನೋರು ಸುಮ್ಮನೆ ರೇಗಿಸಿದ್ರು, ವೀಡಿಯೋ ಮಾಡೋಕ್ಕೆ ಯಾಕೆ ಬರ್ತೀಯಾ ಹಂಗೆ ಹಿಂಗೆ ಅಂತ ರೇಗಿಸಿದ್ಮೇಲೆ ಹುಲಿ ವಾಹನಕ್ಕೆ ಪೂಜೆ ಸಾಮಾನೆಲ್ಲ ಪೂಜೆ ಸಾಮಾನು ಕೊಟ್ಟ ಮೇಲೆ ಏನಾಯಿತು ಅಂದರೆ ಹುಲಿ ವಾಹನಕ್ಕೆ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ನೋಡಿ. ಹುಲಿ ವಾಹನಕ್ಕೆ ಪೂಜೆ ಆಯಿತು.
ಹಿಂದ್ಗಡೆ ಕೈ ಮುಕ್ಕೊಂಡು ಹಿಂದ್ಗಡೆ ಬಸವನ್ನ ನೋಡಿಕೊಂಡು ಬಸವನ ಮೇಲ್ಗಡೆ ಹೋಗಿ ಕೈ ಮುಕ್ಕೊಂಡು ಬಸವಂಗೆ ಮತ್ತೆ ನಾವು ಈ ಕಡೆಯಿಂದ ರಿಟರ್ನ್ ಎಲ್ಲ ಒಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನೇಚರ್ನ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಬಸವಂಗೆ ಒಂದು ಸತಿ ಫೋಕಸ್ ಹಾಕಿ ಮತ್ತೆ ವೀಡಿಯೋನ ಫೋಕಸ್ ಹಾಕಿದ ತಕ್ಷಣ ಮತ್ತೆ ರಿಟರ್ನು ಇವೆಲ್ಲ ಮುಗಿಸ್ಕೊಂಡು ಬಸವಂದೇ ಜಾಸ್ತಿ ಮಾಡ್ಕೊಂಡು ವೀಡಿಯೋ ಎಲ್ಲ ಮುಗೀತು. ವೀಡಿಯೋನೆಲ್ಲ ಮಾಡಿ ನಾವು ಮತ್ತೆ ಇದಕ್ಕೆ ಹೊರಗಡೆ ನಮ್ಮಣ್ಣ ಊಟ ಸಿಗ್ತೈತೆ ಬನ್ನಿ ಪ್ರಸಾದ ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ಪ್ರಸಾದಕ್ಕೆ ಕರ್ಕೋದ. ಪ್ರಸಾದಕ್ಕೆ ಕರ್ಕೋದ್ಮೇಲೆ ಬಾತು ಹಾಕಿಸ್ಕೊಂಡು ಇಲ್ಲಿ ನೋಡಿ ನಮ್ಮ ಅಣ್ಣಂದಿರೆಲ್ಲ ನಮ್ಮ ಅಣ್ಣಂದು ನಮ್ಮ ಅಕ್ಕ ಅಣ್ಣ ನಾವು ಎಲ್ಲ ಊಟ ಮಾಡ್ಕೊಂಡು ಪ್ರಸಾದ ತಿಂದ್ಕೊಂಡು ಏನೋ ಒಂದೊಂಚೂರು ತಮಾಷೆ ಕಾಲು ಎಳ್ಕೊಂಡು ಮಾತಾಡ್ಕೊಂಡು ಕುಂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಆದಮೇಲೆ ಮತ್ತೆ ನಾವು ರಿಟರ್ನು ನಾವು ಇಲ್ಲಿಂದ ಮೆಟ್ಟೂರ್ಗೆ ಹೋದೋ. ನಮ್ಮ ಅಣ್ಣ ಇಲ್ಲೇ ಮಲೆಮಹದೇಶ್ವರ ಸಾಕು ಅಂದ್ಕೊಂಡಿದ್ದೋ. ನಮ್ಮ ಅಣ್ಣ ಇಲ್ಲ ಬನ್ನಿ ಬಂದಿರೋದೇ ಅಪರೂಪ ಮೆಟ್ಟೂರ್ಗೆ ಹೋಗೋಣ ಅಂದ್ಬಿಟ್ಟು ಕರ್ಕೋದ. ಮೆಟ್ಟೂರ್ಗೆ ಹೋಗ್ತಾಯಿದ್ವಿ ನೋಡಿ. ಆಗಲೇ ಇಲ್ದಂಗೆ ಮೆಟ್ಟೂರು ವೀಡಿಯೋ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಫಾರ್ ದ ಫ್ಯೂಚರ್.